ಶೀಲಾ, ಕಾಲೇಜು ಹುಡುಗಿಯ ನಿಜವಾದ ಪ್ರೀತಿ. ಶೀಲಾ ಒಂದು ಪ್ರತಿಭಾವಂತ ಮತ್ತು ಗಂಭೀರ ಸ್ವಭಾವದ ಕಾಲೇಜು ಹುಡುಗಿ. ಅವಳು ಮೊದಲ ಬಾರಿಗೆ ನಗರಕ್ಕೆ ಬಂದು ತನ್ನ ಪದವಿ ಪೂರ್ವ ಶಿಕ್ಷಣವನ್ನು ಆರಂಭಿಸುತ್ತಿದ್ದಳು. ಅವಳ ಕನಸುಗಳು ದೊಡ್ಡದು, ವೈದ್ಯೆಯಾಗಬೇಕು, ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು. ಕಾಲೇಜಿನಲ್ಲಿ ಶೀಲಾ ತನ್ನ ಪಾಠಗಳಲ್ಲಿ ಸದಾ ಮುಂದಿರುತ್ತಿದ್ದಳು. ಆದರೆ ಎಲ್ಲವನ್ನೂ ಬದಲಾಯಿಸಿದನು ಆರವ್ ಒಂದು ಉತ್ಸಾಹಿ, ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಇಟ್ಟವನಾಗಿದ್ದ. ಅವನು ಶೀಲಾವನ್ನು ಮೆಚ್ಚಿ ಅವಳ ಪಕ್ಕದಲ್ಲೇ ಕುಳಿತ. ಮೊದಲು ಶೀಲಾ ಅವನ ಗಮನ ನೀಡಲಿಲ್ಲ, ಆದರೆ ದಿನಗಳು ಕಳೆದಂತೆ ಆರವ್ನ ಶಿಷ್ಟ ನಡವಳಿಕೆ, ಸಹಾಯ ಮನೋಭಾವ ಮತ್ತು ಇನ್ಸ್ಪಿರೇಷನಲ್ ಮಾತುಗಳು ಅವಳ ಹೃದಯಕ್ಕೆ ಸ್ಪರ್ಶ ಮಾಡತೊಡಗಿದವು. ಒಂದು ದಿನ, ಮಳೆಯ ದಿನ. ಕಾಲೇಜು ಮುಗಿದ ಮೇಲೆ ಶೀಲಾ ಲೈಬ್ರರಿಯಿಂದ ಹೊರಬರುತ್ತಿದ್ದಾಗ ತುಂಬಾ ಮಳೆಯಾಗುತ್ತಿತ್ತು. ಆ ಸಮಯದಲ್ಲಿ ಆರವ್ ಬಸ್ಸು ನಿಲ್ಲಿಸಿದ ಸ್ಥಳದಲ್ಲಿ ಕುಡಿಯುತ್ತಾ ನಿಂತಿದ್ದ. ಅವನು ತನ್ನ ಛತ್ರಿಯನ್ನು ತೆಗೆದು ಶೀಲಾಳಿಗೆ ಕೊಟ್ಟ. ಇಬ್ಬರೂ ಒಂದೇ ಛತ್ರಿಯ ಕೆಳಗೆ ನಡೆದ ಕ್ಷಣಗಳು ಅವರ ಸಂಬಂಧದ ಆರಂಭವಾಯಿತು. ಶೀಲಾ ಮೊದಲ ಬಾರಿಗೆ ತನ್ನ ನಿಜವಾದ ಭಾವನೆಗಳನ್ನು ಅರಿತುಕೊಂಡಳು. ಆದರೆ ಅವಳಿಗೆ ಒಂದು ಯೋಚನೆ, ಪ್ರೀತಿ ನನ್ನ ಗುರಿಗೆ ಅಡ್ಡವಾಗುತ್ತದಾ? ಆರವ್ ಅವಳ ಕೈ ಹಿಡಿದು ಹೇಳಿದ, ನೀನು ಬೆಳಗಬೇಕಾದ ಬೆಳಕು ನಾನು ಕತ್ತಲಿನಲ್ಲಿ ನೋಡಿ ಕಲಿತೆ. ನಿನ್ನ ಕನಸು ನನಸಾಗುವವರೆಗೆ ನಿನ್ನ ಪಕ್ಕದಲ್ಲಿರೋದು ನನ್ನ ಗುರಿ. ಶೀಲಾ ಪ್ರೀತಿಯನ್ನು ಶೀಲದಿಂದ, ಗೌರವದಿಂದ ನೋಡಿದಳು. ಅವರ ಸಂಬಂಧವು ಸ್ಮಾರ್ಟ್ಫೋನ್ ಮೆರವಣಿಗೆಯಲ್ಲ, ಹೃದಯಗಳ ಬಾಂಧವ್ಯವಾಯಿತು. ಕಾಲೇಜು ದಿನಗಳ ಕೊನೆಯಲ್ಲಿ ಅವಳು ವೈದ್ಯಕಿಯಾಗಿ ಆರವ್ ಜೊತೆಗೂಡಿ ಹೊಸ ಜೀವನವನ್ನು ಆರಂಭಿಸಿದಳು. ಈ ಕಥೆಯ ಪ್ರೀತಿ ಎನ್ನುವುದು ಗಂಭೀರವಾಗಿಯೂ ಶೀಲಪೂರ್ಣವಾಗಿಯೂ ಇರಬಹುದು. ಶಿಕ್ಷಣ, ಗುರಿ ಮತ್ತು ಬಲವಾದ ಸಂಬಂಧ, ಈ ಮೂರು ಮೌಲ್ಯಗಳ ಮೇಲೆ ನಿಲ್ಲುವ ಪ್ರೀತಿ ಸದಾ ಯಶಸ್ವಿ. ಹೆಚ್ಚು ಭಾವನಾತ್ಮಕ ಅಥವಾ ಡ್ರಾಮಾ ಆಯಾಮ ಸೇರಿಸಿ ಅಂತಹ ಮತ್ತೊಂದು ಭಾಗ